ಪಡೆಯಲಿಕ್ಕೆ. ದೇವ
ಗುರುಭ್ಯೋ ನಮಃ. ಈ ಒಂದು ಸುಂದರವಾದಂತಹ ಶುಭ ಸಂಜೆಯಲ್ಲಿ ಶ್ರೀ ವಾಣಿ ವಿದ್ಯಾ ಕೇಂದ್ರದ ಒಂದು ವಿಶಿಷ್ಟವಾದ ಪವಿತ್ರವಾದಂತಹ ವಾತಾವರಣದಲ್ಲಿ ಈ ಮುದ್ದು ಮಕ್ಕಳನ್ನು ಸ್ವಾಗತಿಸಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇಂದಿನ ದಿನ ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆಯವರು ಆಟವೇ ಪಾಠ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ಗುರುರಾಜ್ ಕಜ್ಗೆ ಅವರು ಹಾಗೂ ಡಾಕ್ಟರ್ ರಾಘವೇಂದ್ರ ಅವರು, ಶ್ಯಾಮ್ ಸುಂದರ್ ಶರ್ಮಾ ಅವರು ಹಾಗೂ ಶ್ರೀಮತಿ ಉಷಾರ್ ಅವರು, ಈ ಸ್ಕೂಲ್ನ ಕಾರ್ಯದರ್ಶಿ ಎಲ್ಲರೂ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಶ್ರೀ ಶಂಭು ಹೆಗಡೆ ಅವರು, ಡಾಕ್ಟರ್ ನರಸಿಂಹ ಭಟ್ರು ಅವರು ವೇದಿಕೆ ಬರಬೇಕು. ಆನಂದ್ ಹೆಗಡೆ ಅವರು ಪ್ರಾಸ್ತಾವಿಕ 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸ್ತಾ, ನನ್ನ ಪೂಜ್ಯ ಗುರುಗಳಾದ ಮಾಯಾರಾವ್ ಅವರನ್ನು ನೆನಪಿಸ್ಕೊಳ್ತಾ ಅವರಿಗೆ ವಂದಿಸ್ತಾ, ಈ ವಾಣಿ ವಿದ್ಯಾ ಕೇಂದ್ರದ ಮುದ್ದು ಮಕ್ಕಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ತಮ್ಮ ಎದುರಿಗೆ ಈ ಆಟವೇ ಪಾಠ ಎನ್ನುವಂಥ ನಮ್ಮ ಈ ಹೊಸ ಯೋಜನೆ ನಿಮ್ಮ ಶಾಲೆಯಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಅದರ ಉದ್ದೇಶ ಮಕ್ಕಳು ನಮ್ಮ ಕರ್ನಾಟಕದ ಈ ಯಕ್ಷಗಾನ ಕಲೆಯನ್ನು ನೋಡುವುದರ ಮೂಲಕ ಇದೊಂದು ನಮ್ಮ ಕರ್ನಾಟಕದ ರಂಗಭೂಮಿಯ ಪರಿಚಯ ಎಲ್ಲರಿಗೂ ಆಗಬೇಕು ಎನ್ನುವಂಥ ಉದ್ದೇಶ ಇದರ ಹಿನ್ನೆಲೆಯಲ್ಲಿ ಆಟವೇ ಪಾಠ, ನಿಮ್ಮ ಪಾಠಕ್ರಮದಲ್ಲಿ ಇದು ಒಂದು ನೆನಪಿರುವಂಥ ಒಂದು ಸಂಗತಿ ಆಗಬೇಕು. ಇವತ್ತಿನ ದಿವಸದಲ್ಲಿ ಒಂದು ಕಾಲದ ಹಿಂದೆ ಮಕ್ಕಳೆಲ್ಲ ರಂಗಭೂಮಿಯನ್ನು ಬಂದು ನೋಡುವ ಸನ್ನಿವೇಶ ಇತ್ತು. ಈಗ ಮಕ್ಕಳ ಹತ್ತಿರವೇ ನಾವು ರಂಗಭೂಮಿಯನ್ನು ತೆಗೆದುಕೊಂಡು ಹೋಗಬೇಕಾದ ಸನ್ನಿವೇಶ ಇದೆ. ನಿಮ್ಮ ಪಠ್ಯಕ್ರಮದ ಒತ್ತಡದ ಮಧ್ಯದಲ್ಲಿ ನಾವು ಎಲ್ಲೆಲ್ಲೋ ಯಕ್ಷಗಾನವನ್ನು ಮಾಡಿದರೆ ಅಥವಾ ಕಲೆಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡಿದರೆ ನಿಮಗೆ ಸಂಪೂರ್ಣವಾಗಿ ಅದರಲ್ಲಿ ಭಾಗವಹಿಸಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ನೀವಿದ್ದಲ್ಲೇ ನಮ್ಮ ರಂಗ ಗೌರವಿಸಲಿಕ್ಕೆ ಆಟವೇ ಪಾಠದ ಬಗ್ಗೆ ಇದರ ಹಿನ್ನೆಲೆ ಎಷ್ಟೇ ಇದೆ. ನಮ್ಮ ಈ ಒಂದು ಯೋಜನೆಯನ್ನು ಮಾಡಬೇಕು ಅಂತ ಕನಿಷ್ಠ 3 ವರ್ಷಗಳಿಂದ ನಾನು ಆ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಕಾರಣ ಅದರಲ್ಲಿ ಆಗಲಿಲ್ಲ. ಆದರೆ ಇದಕ್ಕೆ ನಮಗೆ ಅನೇಕರು ಸಹಾಯ ಸಲ್ಲಿಸಿದ್ದಾರೆ. ಮುಖ್ಯವಾಗಿ ಡಾಕ್ಟರ್ ಮಾಯಾರ್ ಅವರು, ಶ್ರೀಯುತ ಪ್ರೊಫೆಸರ್ ಹರಿಶ್ಚಂದ್ರ ಭಟ್ ಅವರು, ಎನ್ ಎ ಹೆಗಡೆ ಅವರು, ಡಾಕ್ಟರ್ ಎಚ್ ಎಸ್ ಗಣಪತಿ ಭಟ್ ಅವರು, ಹೀಗೆ ಅನೇಕರ ಸಹಾಯ ಸಹಕಾರದಿಂದ ನಾವು ಶ್ರೀ ವಿವೇಕ್ ಶಾಂಬಾಗ್ ಅವರು, ಇವರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ. ನನ್ನ ತೀರ್ಥರೂಪ ಕೆರೆಮನೆ ಶಂಭು ಹೆಗಡೆಯವರ ಸಂಪೂರ್ಣ ಮಾರ್ಗದರ್ಶನ, ಅಜ್ಜ ಕೆರೆಮನೆ ಶಿವರಾಮ್ ಹೆಗಡೆಯವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೋತ್ಸಾಹ ಇದರ ಹಿಂದೆ ಇದೆ. ಈ ಕಾರ್ಯಕ್ರಮವನ್ನು ಮಾಡುವಲ್ಲಿ ಡಾಕ್ಟರ್ ಆರ್ ವಿ ರಾಘವೇಂದ್ರ ಅವರು ಬಹಳ ನನಗೆ ಸಹಾಯವನ್ನು, ಬೆಂಬಲವನ್ನು, ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿನ ಈ ವಾಣಿ ವಿದ್ಯಾ ಕೇಂದ್ರದ ಎಲ್ಲ ಪದಾಧಿಕಾರಿಗಳು ಸಹ ಬಹಳ ಅತ್ಯುತ್ತಮವಾಗಿ ಈ ಸಂದರ್ಭದಲ್ಲಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇಲ್ಲಿಯೇ ಮಾಡುವುದಕ್ಕೆ ಮುಖ್ಯ ಕಾರಣ ಅಂದರೆ ವಾಣಿ ವಿದ್ಯಾ ಕೇಂದ್ರ ಕಲೆ ಮತ್ತು ಸಂಸ್ಕೃತಿಗೆ ಒಂದು ವಿಶಿಷ್ಟ ಸ್ಥಾನವನ್ನು ಕೊಟ್ಟಂಥ ಶಿಕ್ಷಣ ಸಂಸ್ಥೆ. ಶಿಕ್ಷಣ ಜೊತೆಗೆ ಕಲೆ ಸಂಸ್ಕೃತಿಯು ಸಹ ಬದುಕಿನ
ಅವಿಭಾಜ್ಯ ಅಂಗ ಆಗಬೇಕು ಎನ್ನುವಂಥ ಒಂದು ದೃಷ್ಟಿಕೋನ ಇರುವ ಈ ವಾಣಿ ವಿದ್ಯಾ ಕೇಂದ್ರ ನಮ್ಮ ಪ್ರಥಮ ಉದ್ಘಾಟನಾ ಕಾರ್ಯಕ್ರಮ ಇಲ್ಲೇ ಆಗಬೇಕು ಎನ್ನುವುದಕ್ಕೆ ಮುಖ್ಯ ಕಾರಣ ಆಗಿದೆ. ಇಲ್ಲಿ ಮಹಾನ್ ಕಲಾವಿದರು ಒಂದು ಕಾರ್ಯಕ್ರಮವನ್ನು ನೀಡಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಹಾಗೆಯೇ ಈ ಶಾಲೆಯದ್ದು ಅನೇಕ ಅತ್ಯುತ್ತಮ ಕಲಾವಿದರ ನಿರ್ಮಾಣ ಆಗಿದೆ. ಅಂತಹ ಒಂದು ಪವಿತ್ರವಾದಂಥ ಪುಣ್ಯತಮವಾದಂಥ ಕಲೆ ಸಂಸ್ಕೃತಿಯ ಬಗ್ಗೆ ಪ್ರೀತಿ ಇರುವಂತಹ ಶಿಕ್ಷಕ ವರ್ಗದವರು, ಇವರೆಲ್ಲರ ಒಂದು ಆಸಕ್ತಿ, ಒಂದು ಪ್ರೋತ್ಸಾಹ ಎನ್ನುವಂಥದ್ದು ಈ ಕೇಂದ್ರವನ್ನೇ ನಾವು ಉದ್ಘಾಟನೆಗೆ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಕಾರಣ ಆಗಿದೆ. ಅದಕ್ಕಾಗಿ ಅವರಿಗೆಲ್ಲ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ, ಅವರೆಲ್ಲ ಸಹಾಯಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಕಾರ್ಯಕ್ರಮ ಅತ್ಯಂತ ಚುಟುಕಾಗಿ ಮುಗಿಯಬೇಕಾಗಿದೆ. ಮಕ್ಕಳಿಗೆ ವಾಲಿ ಮೋಕ್ಷವನ್ನು ತೋರಿಸುವ ಸೌಕ ನಮಗೂ ಇದೆ. ಹಾಗಾಗಿ ಇದನ್ನು ಸಾಂಕೇತಿಕವಾಗಿ ದೀಪ ಬೆಳಗುವ ಮೂಲಕ ಗಣ್ಯರು ಇದನ್ನು ಉದ್ಘಾಟಿಸಿಕೊಳ್ಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಸಹೋದರರಿಗೆ ಹಾಗೂ ವಿದ್ಯಾರ್ಥಿಗೆ ದೀಪ ಹಚ್ಚೋದು ಕಷ್ಟ, ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಹಚ್ಚೋದಾಗ ಹಚ್ಬಿಡ್ಬೋದು, ಗಾಳಿ ಜಾಸ್ತಿ ಇದ್ದಾಗ ದೀಪ ಹಚ್ಚೋದು ಕಷ್ಟ. ಈ ಕಲೆ ವಾತಾವರಣ ಹಾಗೆ ಎಲ್ಲ ಕಡೆಗೂ ಎಲ್ಲರೂ ದುಡ್ಡಿನ ಹಿಂದೆ ಓಡ್ತಿರುವಾಗ ಕಲೆ ಹಿಂದೆ ಓಡೋರು ಕಮ್ಮಿ. ಆದ 4 ತಲೆಮಾರಿಂದ ಹೆಗಡೆ ಮನೆತನ ಯಕ್ಷಗಾನವನ್ನು ಉಳಿಸ್ಕೊಂಡು ಬಂದಿದೆ. ಬಹುಶಃ ಇನ್ನೊಂದೆರಡು ತಲೆಮಾರು ಹೋದರೆ ಯಕ್ಷಗಾನ ಹೀಗಿತ್ತು ಅಂತ ಹೇಳೋ ಪರಿಸ್ಥಿತಿ ಬರಬಾರದು ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಯಕ್ಷಗಾನ ನಮ್ಮ ಕರ್ನಾಟಕದ ವಿಶೇಷವಾದಂಥ ಒಂದು ಕಲೆ. ಬಹುಶಃ ಇನ್ನು 5-10 ವರ್ಷ ಆದ್ಮೇಲೆ ನೀವೆಲ್ಲ ಹೇಳ್ತೀರಿ, ಫ್ರೆಂಡ್ಸ್ಗೆ ಯಕ್ಷಗಾನ ನೋಡಿದ್ದೆ ನಾನು, ತುಂಬ ಚೆನ್ನಾಗಿತ್ತು ಅಂತ. ಒಂದು ಹೇಳಿದರು, ಕಲೆ ಇದ್ದಲ್ಲಿ ನಾವು ಹೋಗೋಕೆ ಸಮಯ ಇಲ್ಲ, ಆದ್ದರಿಂದ ಕಲೆಗೆ ನಾವು ಇದ್ದಲ್ಲಿ ಬರಬೇಕಾಗುತ್ತೆ. ದೊಡ್ಡ ಕೆಲಸ ಮಾಡಿದ್ದಾರೆ, ಆ ಕಲೆ ತಗೊಂಡ್ಬಂದಿದ್ದಾರೆ, ಅದನ್ನು ಆಸ್ವಾದಿಸಬೇಕು. ಅವರು ತೋರಿಸುವಂಥದ್ದು ಆ ಕಲೆ ಭಾಗ ಕೆಲಸ ಎಂತ ಅದ್ಭುತ ಕೆಲಸ ಅಂತಂದ್ರೆ ಸುಲಭದ ಕಲೆ ಅಲ್ಲ ಅದು. ಶಂಭು ಹೆಗ್ಡೆಯವರಿದ್ದಾರೆ ಸ್ಟೇಜ್ ಮೇಲೆ, ದೊಡ್ಡ ಅಪರೂಪದ ವ್ಯಕ್ತಿ, ಯಕ್ಷಗಾನಕ್ಕೆ ದೊಡ್ಡ ಕೆಲಸ ಮಾಡಿದಂಥವ್ರು. ಅವ್ರು ನೋಡೋದೇ ಒಂದು ಹಾಗೆ ಅನ್ಸುತ್ತೆ. ಅಂಥವ್ರೆಲ್ಲ ತಮಗೆ ಬಂದಿದ್ದಾರೆ. ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೇನೆ ಮಕ್ಕಳಿಗೆ. ಆದಂಥ ಒಂದು ಘಟನೆ ಇದು. ಇಂಗ್ಲೆಂಡ್ನಲ್ಲಿ 2ನೇ ಮಹಾಯುದ್ಧ ಆಗ್ತಿರ್ಬೇಕಾದ್ರೆ ಯುದ್ಧ ಮುಗಿಯೋಕೆ ಬಂತು. ಸೈನಿಕರೆಲ್ಲ ಕುದಿಗಿದ್ದಾರೆ, ಫ್ರೆಂಚಲ್ಲಿದ್ದಾರೆ. ಯುದ್ಧ ಮುಗಿತು ಅಂತ ಗೊತ್ತಾಗ್ಬಿಟ್ಟು ಅವ್ರ ಸುದ್ದಿ ಮುಟ್ಟಿಲ್ಲ. They didn't know that the war has ended. They are still in the trenches. And the opposite army which is going back, not why should you waste the shells? To just fire and go. They fired the shells. One shell fell into the trench and exploded where 4 soldiers were there. 3 of them died instantly. And when the Red Cross people went there, they thought all 4 are dead. So they found that one was alive. They took him to London and treated him. His identification mark, everything was burned. He was unconscious. After 4 months, he regained consciousness.
but he could not remember who he was. Mind was totally blank like a small child. Then the psychiatrist thought, what is the best way to find him out? They said, take him on the railway train, take him in the bus stand, show to every place. Make him get down at the bus stand, railway station, and show him. Probably he may recognize something and find out his way. 4 months they tried, the boy could not recognize anybody. One day he was going back to London in the train. The sergeants were there with him. The train stopped at a place where it was not supposed to stop. It stopped and the boy looked out of the window. Suddenly a sense of recognition came into his eyes. He jumped on the platform, said, my place, my village. He ran into the village. This is my school, my house. He went to his house. This story I read in Reader's Digest many years ago after the Second World War. The stories were written. I applied to education also. The very purpose of the schools organizing programs of this kind is to show the students. ಕೆಲಸವನ್ನು ಮಾಡ್ತಿರುವಂತಹ ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ಹಿರಿಯರಾದ ಕೆರೆಮನೆ ಶಂಭಯ್ಯನವರು ಇದರ ನೇತೃತ್ವವನ್ನು ವಹಿಸಿ ಹಗಲು ರಾತ್ರಿ ದುಡಿತಿರುವಂತಹ ಶ್ರೀ ಶಿವಾನಂದ ಹೆಗಡೆಯವರಿಗೂ ನಾವೆಲ್ಲರೂ ಕೃತಜ್ಞರಾಗಿರಬೇಕು. ಬೆಂಗಳೂರಿನಲ್ಲಿ ನಾನು ಶಿವಾನಂದ ಹೆಗಡೆಯವರಿಗೆ ಹೇಳ್ತಾ ಇದ್ದೆ, ನಿಮ್ಮ ಊರ ಕಡೆ ಹೇಗಾದರೂ ಇದರ ಬಗ್ಗೆ ಮಾಹಿತಿಗಳು ಸಿಗುತ್ತೆ, ಬಗ್ಗೆ ಮೂಡಿಸ್ಕೊಳ್ಳಲಿಕ್ಕೆ ನಮಗೆ ಎಲ್ರಿಗೂ ಸಹಾಯವಾಗುತ್ತೆ ಅನ್ನೋದು ಈ ಎಲ್ಲ ಅವರ ಶ್ರಮದ ಫಲ. ಅವ್ರಿಗೆ ಎಲ್ಲ ಶ್ರೇಯಸ್ಸನ್ನ, ನಮಗೆಲ್ಲರಿಗೂ ಹಿತವನ್ನ, ನೆಮ್ಮದಿಯನ್ನ ತರಲಿ ಅಂತ ಹಾರೈಸಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮೇಳದ ನಿರ್ದೇಶಕರಾದ ಶಂಭು ಹೆಗಡೆಯವರು ಒಂದೆರಡು ಮಾತುಗಳನ್ನಾಡೋದು ಕೇಳ್ಕೊಳ್ತೀನಿ. 75 ವರ್ಷಗಳನ್ನು ದಾಟಿ ಬಂದ ಈ ಮಂಡಳಿ ಈ ವಯೋವೃದ್ಧ ಸ್ಥಿತಿಯಲ್ಲಿ ಎಳೆಯ ಮಕ್ಕಳ ಮುಂದೆ ಕಲಾ ಪ್ರದರ್ಶನದ ಉತ್ಸಾಹವನ್ನು ತೋರಿಸ್ತಾ ಇದೆ. ಹಾಗಾಗಿ ಈ ವಯೋವೃದ್ಧ ಯಕ್ಷಗಾನ ಮಂಡಳಿಗೆ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಿ ಸಂತೋಷವನ್ನು ಅನುಭವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನೀವೆಲ್ಲ ಜೀವನಕ್ಕಾಗಿ ಪಾಠ ಮಾಡ್ತಾ ಇದ್ದೀವಿ, ಆದರೆ ಯಕ್ಷಗಾನದ ರಂಗಭೂಮಿ ಜೀವನದ ಪಾಠವನ್ನು ಪರ್ಯಾಯವಾಗಿ ಸೂಚಿಸುತ್ತದೆ. ಅದು ನಿಮಗೆ ಒಂದು ಪ್ರಮಾಣದಲ್ಲಿ ಯಾವುದಾದರೂ ಒಂದು ಜೀವನದ ಮೌಲ್ಯದ ಆದರ್ಶದ ವಿಷಯದಲ್ಲಿ ಪ್ರೋತ್ಸಾಹ ಕೊಟ್ಟರೆ ನಮ್ಮೆಲ್ಲರ ಶ್ರಮ ಸಾರ್ಥಕವಾಯಿತು ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಮಕ್ಕಳೇ, ನೀವೆಲ್ಲ ಆಟ ನೋಡುವುದಕ್ಕೆ ಉತ್ಸುಕರಾಗಿದ್ದೀರಿ. ಯಕ್ಷಗಾನ ರಂಗಭೂಮಿಯನ್ನೇ ಈ ಮೊದಲು ನೋಡದೇ ಇದ್ದವರು ಹೆಚ್ಚು ಇರಬಹುದು. ಯಕ್ಷಗಾನದ ವೇಷಭೂಷಣದ ಒಂದು ಸ್ಯಾಂಪಲ್ ಇಲ್ಲಿ ಕಂಡಾಗ ಉಳಿದದ್ದು ಹೇಗಿದೆ ಎನ್ನುವ ಕುತೂಹಲ ನಿಮ್ಮನ್ನು ಕಾಡ್ತಾ ಇದೆ. ನಾವು ಮಾತಾಡಿ ನಿಮಗೆ ತೊಂದರೆ ಕೊಡುವುದಲ್ಲ, ಆದರೆ ಈ ರಂಗಭೂಮಿ ಅನೇಕ ಜೀವನದ ಪಾಠಗಳನ್ನು ಒಳಗೊಂಡಂಥ ರಂಗಭೂಮಿ. ಬಹುಮಟ್ಟಿಗೆ ರಾಮಾಯಣ, ಭಾರತ, ಭಾಗವತ ಈ ಪುರಾಣೋಕ್ತ ಕಥಾನಕಗಳನ್ನೇ ಪ್ರದರ್ಶಿಸುವುದು ಯಕ್ಷಗಾನ ರಂಗಭೂಮಿಯ ಮುಖ್ಯ ಉದ್ದೇಶ. ಈ ಎಲ್ಲ ಪುರಾಣಗಳಲ್ಲಿ ಮುಖ್ಯವಾಗಿ ಬದುಕು ಹೇಗೆ ಕಟ್ಟಿಕೊಳ್ಳಬೇಕು, ಜೀವನದ ಆದರ್ಶ ಏನು, ಜೀವನ ಹೇಗಿದ್ದರೆ ಸರಿ, ಹೇಗಿದ್ದರೆ ಸರಿಯಲ್ಲ ಎಂಬಂಥ ಜೀವನ ಪಾಠಗಳನ್ನು ಬಹುಕಾಲದಿಂದ ಭಾರತೀಯ ಮನಸ್ಸುಗಳಿಗೆ ಅದು ಉಪದೇಶಿಸ್ತಾ ಬಂದಿದೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಎದುರು ಅಂಥ ರಂಗಭೂಮಿಯನ್ನು ಇಡುವುದಕ್ಕೆ ಪ್ರಯತ್ನ. ನೀವೆಲ್ಲ ಅದರ ಸದುಪಯೋಗಪಡಿಸಿಕೊಳ್ಳಿ. ಹೆಚ್ಚು ಕಾಲ ನಾವು ಹಾಳು ಮಾಡುವುದಿಲ್ಲ. ನಮಸ್ಕಾರ. ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಶಂಭುವರಲ್ಲಿ ಕೇಳಿಕೊಳ್ತೇನೆ. ಅತಿಥಿಯವರಿಗೆ ರಾಘವೇಂದ್ರ ಅವರಿಗೆ, ಮೇಡಮ್ ಅವರಿಗೆ, ಪ್ರೊಫೆಸರ್ ಹರಿಚಂದ್ರ ಭಟ್ ಅವರಿಗೆ, ಈ ವಾಣಿ ವಿದ್ಯಾ ಕೇಂದ್ರದ ನಿಮ್ಮೆಲ್ಲರ ಅತಿಮೆಚ್ಚಿನ ಪ್ರಾಚಾರ್ಯರಾದಂತಹ ರಾಮಚಂದ್ರ ಅವರಿಗೆ,
ಮಕ್ಕಳೇ, ಇಂದಿನ ಈ ಕಾರ್ಯಕ್ರಮ ನಿಮಗೆಲ್ಲ ಕುತೂಹಲ ಉಂಟು ಮಾಡ್ತಾ ಇದೆ. ನಿಮಗೆ ಗೊತ್ತಿದ್ದ ಹಾಗೆ ಇವತ್ತು ವಾಲಿ ಮೋಕ್ಷ ಎನ್ನುವಂತಹ ಒಂದು ಆಖ್ಯಾನವನ್ನ ಆಡ್ತಾ ಇದ್ದಾರೆ. ವಾಲಿ ಸುಗ್ರೀವರು ಅಣ್ಣ ತಮ್ಮಂದಿರು, ಬೆಳೀತಾ ಅಣ್ಣ ತಮ್ಮಂದಿರು, ಆಮೇಲೆ ವೈರಿದಂತೆ ಕಿತ್ತಾಡಿದರು. ಅದರದ್ದೇ ಒಂದು ಸಾರಾಂಶ ಹೀಗಿದೆ. ಸೂರ್ಯವಂಶದ ದಶರಥನ ಮಗ ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗೆ ತನ್ನ ಸತಿ ಸೀತಾ ತಮ್ಮ ಲಕ್ಷ್ಮಣ ಸಹಿತನಾಗಿ ಕಾಡಿಗೆ ಹೋಗ್ತಾನೆ. ಪಂಚವಟಿಯಲ್ಲಿ ನೆಲೆಸಿರುವಾಗ ಮಾಯಾಮೃಗವನ್ನ ಸೀತೆ ನೋಡಿ ಆಕರ್ಷಿತರಾಗ್ತಾಳೆ. ಅವಳ ಆಸೆಯನ್ನ ಪೂರೈಸಲು ಶ್ರೀರಾಮ ಮೃಗವನ್ನ ಬೆನ್ನಟ್ತಾನೆ. ಆಗ ರಾವಣನೆಂಬ ರಾಕ್ಷಸ ಮೋಸದಿಂದ ಸೀತೆಯನ್ನ ಅಪಹರಿಸ್ತಾನೆ. ಮಾಯಾಮೃಗವನ್ನ ಕೊಂದು ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬಂದು ಸೀತೆಯನ್ನು ಕಾಣದೆ ಚಿಂತಿತರಾಗ್ತಾರೆ. ಅಣ್ಣ ತಮ್ಮರೊಂದಿಗೆ ಸೀತೆಯನ್ನು ಹುಡುಕುತ್ತಾ ಕಾಡಿನಲ್ಲಿ ಸಾಗಿ ಪಂಪಾ ಸರೋವರಕ್ಕೆ ಬರ್ತಾರೆ. ಇತ್ತ ಋಷಿಮುಖಗಿರಿಯಲ್ಲಿರುವ ಕಪಿರಾಜ ಸುಗ್ರೀವ ತನ್ನ ಅಣ್ಣ ವಾಲಿಯ ಭಯದಿಂದ ರಾಮ ಲಕ್ಷ್ಮಣನ ನೋಡಿ ಸಂಶಯಕ್ಕೊಳಗಾಗ್ತಾನೆ. ತನ್ನಾಪ್ತನಾದ ಹನುಮಂತನನ್ನ ಕಳುಹಿಸಿ ಅವ್ರು ಯಾರು ಅಂತ ತಿಳಿದುಕೊಳ್ತಾನೆ. ಹನುಮಂತ ಮಾರುವೇಷದಿಂದ ರಾಮ ಲಕ್ಷ್ಮಣ ಕಂಡು ಪರಿಚಯವನ್ನು ತಿಳಿದು ಅವರಿಗೆ ಶರಣಾಗ್ತಾನೆ. ತನ್ನ ಭುಜದಲ್ಲಿ ರಾಮ ಲಕ್ಷ್ಮಣರನ್ನ ಕುಳ್ಳಿರಿಸಿ ಸುಗ್ರೀವನಿಂದಲಿಗೆ ತೆರಳುತ್ತಾನೆ. ಸುಗ್ರೀವನ ಸಂಕಟವನ್ನು ತಿಳಿದ ಶ್ರೀರಾಮ ವಾಲಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡ್ತಾನೆ. ರಾಮ ಸುಗ್ರೀವರಲ್ಲಿ ಅಗ್ನಿಸಾಕ್ಷಿಯಾಗಿ ಸ್ನೇಹ ಏರ್ಪಾಟಾಗ್ತದೆ. ಮುಂದೆ ವಾಲಿ ಮತ್ತು ಸುಗ್ರೀವರಲ್ಲಿ ಯುದ್ಧ ನಡೀತದೆ. ವಾಲಿಯ ಪರಾಕ್ರಮಕ್ಕೆ ಸೋತು ಸುಗ್ರೀವ ನಿರಾಶನಾಗ್ತಾನೆ. ಶ್ರೀರಾಮನ ಪ್ರೇರಣೆಯಿಂದ ಆಶೀರ್ವಾದದಿಂದ ಮತ್ತೆ ಯುದ್ಧಕ್ಕೆ ಹೋಗ್ತಾನೆ. ಆಗ ವಾಲಿ ತನ್ನನ್ನು ತಡೆದ ಸತಿ ರುಮೆಯ ಮಾತನ್ನ ಕಡೆಗಣಿಸಿ ಸುಗ್ರೀವನಲ್ಲಿ ಹೋರಾಡ್ತಾನೆ. ಸಮಯವರಿತ ರಾಮನಿಂದ ವಾಲಿಗೆ ಬಾಣ ಪ್ರಯೋಗವಾಗುತ್ತದೆ. ರಾಮ ಬಾಣದ ಹತಿಗೆ ಕುಸಿದ ವಾಲಿಯಿಂದ ಶ್ರೀರಾಮನ ನಿಂದನೆ. ಶ್ರೀರಾಮ ವಾಲಿ ಮಾಡಿದ ತಪ್ಪನ್ನ ತಿಳಿ ಹೇಳಿ ಮುಂದೆ ಸಾತ್ವಿಕನಾಗಿ ಬದುಕುವಂತೆ ಅವನಿಗೆ ನಿರ್ದೇಶನ ಮಾಡ್ತಾನೆ. ರಾಮನ ಮಾತಿನಿಂದ ವಾಲಿಯ ಅಹಂಕಾರ ಅಳಿದು ರಾಮನಿಗೆ ಶರಣು ಬರ್ತಾನೆ. ಶರಣಾಗತ ರಕ್ಷಕನಾದ ಶ್ರೀರಾಮ ವಾಲಿಯ ಅಪೇಕ್ಷೆಯಂತೆ ಅವನಿಗೆ ಮೋಕ್ಷವನ್ನ ಕೊಡ್ತಾನೆ. ಮಕ್ಕಳೇ, ಇಲ್ಲಿ ನೀವು ತಿಳ್ಕೊಳ್ಳುವಂತಹ ತತ್ವ ಏನಂದ್ರೆ, ಮನುಷ್ಯ ಜೀವನದಲ್ಲಿ ಸುಗ್ರೀವನಂತೆ ಸಜ್ಜನರ ಸ್ನೇಹವನ್ನ ಮಾಡಬೇಕು. ವಾಲಿಯಂತೆ ರಾವಣನಂತಹ ಸ್ನೇಹ ಮಾಡಿದರೆ ಎಷ್ಟೇ ಬಲವಂತನಾದರೂ ಕೆಟ್ಟ ಫಲವನ್ನ ಉಣ್ಣಬೇಕಾಗ್ತದೆ ಅನ್ನುವಂತಹ ಪ್ರಯೋಗವನ್ನ ಈಗ ಇಡಗುಂಜಿ ಮೇಳದವರು ತಮ್ಮೆದುರಿಗೆ ಮಾಡ್ಲಿಕ್ಕಿದ್ದಾರೆ. ನಾವೆಲ್ಲ ನೋಡಿ ಆನಂದಿಸಬೇಕು. ಈ ಸಂದರ್ಭದಲ್ಲಿ ಈ ಕಾಲೇಜಿನ ಪ್ರಿನ್ಸಿಪಾಲ್ಗಳಾದಂತಹ ಶ್ರೀ ಶ್ಯಾಮ್ ಸುಂದರ್ ಅವರು ಒಂದೆರಡು ನಮಗೆ ಮಾತುಗಳನ್ನು ಹೇಳಬೇಕು ಅಂತ ಪ್ರಾರ್ಥಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಮಕ್ಕಳೇ, ಮತ್ತು ಆಟವೇ ಪಾಠ. ಆದ್ರಿಂದ ಮಾತು ಸಾಕು, ಆಟನ ನೋಡೋಣ. ಅದ್ರ ಒಂದು ಮಾತನ್ನ ಹೇಳಬೇಕು. ತುಂಬ ಕೃತಜ್ಞತೆಯಿಂದ ಭಾವಪೂರ್ಣವಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ಇಡಗುಂಜಿಯ ಮೇಳದವರು ಏನಿದ್ದಾರೆ, ಇಡಗುಂಜಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆದು ಅಂದ ತಕ್ಷಣ ನಾನು ಆಗಲೇ ಹೇಳ್ತಿದ್ದೆ, ನಾನು ಇನ್ನಷ್ಟು ವಯಸ್ಸಿದ್ದಾಗ, ಸ್ವಲ್ಪ ದೊಡ್ಡವನಿದ್ದಾಗ ಕೆರೆಮನೆ ಶಿವರಾಮ್ ಹೆಗ್ಡೆ ಅವರ ಹೆಸರನ್ನು ತುಂಬ ಕೇಳ್ತಾ ಇದ್ದೆ. ಅವರ ಆಟಗಳು ನೋಡ್ತಾ ಇದ್ದೆ. ಅವ್ರ ಮಕ್ಕಳಾದ ದೊಡ್ಡವರಾದ ಶಂಭು ಹೆಗ್ಡೆ ಅವರು ಬಂದಿದ್ದಾರೆ. ಅವರ ಮಕ್ಕಳಾದಂಥ ಶ್ರೀಯುತ ಶಿವಾನಂದ ಹೆಗ್ಡೆ ಅವರು ಬಂದಿದ್ದಾರೆ. ಮಕ್ಕಳೇ, ಇದು ತುಂಬ ದೊಡ್ಡ ಮನೆತನ, ತುಂಬ ದೊಡ್ಡ ಆಟ. ಈ ಯಕ್ಷಗಾನದ ಪರಂಪರೆಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಶಾಲೆಯನ್ನೇ ಈಗ ತಾನೇ ಗಣಪತಿ ಸ್ತುತಿಯಾಗಿದೆ. ಮೊದಲನೇ ಪ್ರಯೋಗ ಮಾಡೋದಕ್ಕೆ ಶ್ರೀ ಗಣೇಶ ಅಂತ ಕರಿತೀವಿ. ಶ್ರೀ ಗಣೇಶಕ್ಕೆ ನಮ್ಮ ಶಾಲೆಯನ್ನ ಇಡಗುಂಜಿ ಗಣಪತಿಯ ಒಂದು ಆಶೀರ್ವಾದದಿಂದ ತಗೊಂಡಿದ್ದಾರೆ. ನಮ್ಗೆ ಅದಕ್ಕಿಂತ ಬೇರೆ ಸಂಗತಿ ಇಲ್ಲ. ಇದಕ್ಕೆ ಕಾರಣೀಭೂತರಾದ ಎಲ್ರಿಗೂ ಕೂಡ ನಾನು ನಮಸ್ಕಾರಗಳು ಹೇಳ್ತೇನೆ. ವಿಶಿಷ್ಟ ರೀತಿಯಲ್ಲಿ ಉದ್ಘಾಟಿಸುವುದಕ್ಕೆ ಪ್ರಾರ್ಥಿಸ್ತೇನೆ. ಆಟವೇ ಪಾಠ ನಿಮ್ಮ ಶಾಲೆಯಿಂದ ಆರಂಭ ಆಗಿ ಅನೇಕ ಶಾಲೆಗಳಿಗೆ, ಅನೇಕ ಮಕ್ಕಳ ಮನಸ್ಸನ್ನು ತಲುಪಲಿ. ಮಕ್ಕಳಿಗೆ ಆಮೇಲೆ ಕಾರ್ಯಕ್ರಮದ ನಂತರ ನಿಮ್ಮ ಪ್ರಶ್ನೋತ್ತರಗಳಿಗೆ ಅವಕಾಶ ಇದೆ. ನಮ್ಮೊಟ್ಟಿಗೆ ಬರೆಯೋಣ. ಪೌರಾಣಿಕ ಪಾತ್ರಗಳು, ನಮ್ಮ ಭಾರತೀಯ ಕಥೆಗಳು, ಇದರ ಬಗ್ಗೆ ನಾವು ಕುಳಿತು ಮಾತಾಡಬಹುದು. ಯಕ್ಷಗಾನ ರಂಗಭೂಮಿ, ಕರ್ನಾಟಕದ ಉಳಿದ ರಂಗಭೂಮಿಯ ಬಗ್ಗೆ ನಾವು ಸಣ್ಣ ಚರ್ಚೆಯನ್ನು ಸಹ ಮಾಡಬಹುದು. ಈ ರೀತಿಯಾಗಿ ನಿಮ್ಮಲ್ಲಿ ನಮ್ಮ ಕರ್ನಾಟಕದ ಕನ್ನಡದ ಕಲೆಯ ಬಗ್ಗೆ ಪರಿಚಯ ಆದರೆ ನಮಗೆ ತುಂಬ ಸಂತೋಷ. ಈಗ ಈ ಸರಣಿ ಕಾರ್ಯಕ್ರಮವನ್ನು ಉದ್ಘಾಟಿಸುವುದಕ್ಕೆ ನಾನು ಇಲ್ಲಿ ನಮ್ಮ ವೇದಿಕೆಯಲ್ಲಿರುವಂತಹ ಗಣ್ಯರಲ್ಲಿ ಪ್ರಾರ್ಥಿಸ್ತೇನೆ. ದಯಮಾಡಿ ನಿರೀಕ್ಷೆ ಮಾಡಿ.
ಕೆಲವೇ ದಿವಸ ಇದೆ ಎನ್ನುವಾಗ ಬಂಗಾಳದ ಜಿಂಕೆಯನ್ನು ನೋಡಿದಂತಹ ನನ್ನ ಮಡದಿ ಸೀತೆ ಅದು ಬೇಕು ಅಂತ ಹಠ ಮಾಡಿದರು. ಅದನ್ನ ತರುವುದಕ್ಕಾಗಿ ನಾನು ದೂರ ಸಾಗಿದೆ. ಆದರೆ ಆಮೇಲೆ ಅರ್ಥ ಆಯಿತು, ಅದು ಬಂಗಾರದ ಜಿಂಕೆ ಅಲ್ಲ, ಅದು ಮಾಯಾ ಜಿಂಕೆ, ರಕ್ಕಸರ ಮಾಯಾ ಎಂದು. ಆಮೇಲೆ ನಾನು ಬಾಣವನ್ನ ಬಿಟ್ಟು ಆ ಮೃಗವನ್ನ ಕೊಂದಾಗ ಮಾರೀಚ ಅಲ್ಲಿ ಮೂಡಿ ಬಂದಿದ್ದಾನೆ. ಅಂದ್ರೆ ಅವನ ಮಾಯಾ ಅದು ಅಂತ ಅರ್ಥ ಆಯಿತು. ನೀನು ನನ್ನನ್ನು ಅನುಸರಿಸಿ ಬಂದೇ ಅಲ್ಲ ಲಕ್ಷ್ಮಣ, ಆದರೆ ಆಶ್ರಮದಲ್ಲಿ ಅವಳು ಒಬ್ಬಳೇ ಇದ್ದಾಳೆ, ಅವಳನ್ನ ಕಾಯಬೇಕು ಎನ್ನುವಂತಹ ಕಾರಣಕ್ಕೆ ನಾವು ಶೀಘ್ರವಾಗಿ ಬಂದು ನೋಡ್ತಾ ಇದ್ದೇವೆ. ಆಶ್ರಮದಲ್ಲಿ ಶ್ರೀತೆ ಇಲ್ಲವಲ್ಲ ಲಕ್ಷ್ಮಣ, ಏನಾಗಿ ಹೋಯಿತು? ನೀನು ಅವಳನ್ನ ಒಬ್ಬಳೇ ಬಿಟ್ಟು ಬರಬೇಡ ಅಂತ ನಾನು ಎಷ್ಟು ಹೇಳಿದ್ದೇನೆ, ಆದರೂ ಅನಿವಾರ್ಯ ಕಾರಣಕ್ಕಾಗಿ ನೀನು ಬಂದೆ. ಅದರ ಪರಿಣಾಮ ಏನಾಯಿತು ನೋಡು. ಬಂದು ಇಲ್ಲಿ ಸೀತೆ ಎಲ್ಲಿ ಅಂತ ನಾವು ಹುಡುಕಿದ್ರೆ ಆಕೆ ಇಲ್ಲ. ಆದ್ರೆ ಆಮೇಲೆ ಗೊತ್ತಾಯ್ತು, ಈ ಆಶ್ರಮದಲ್ಲಿ ನಾವು ಕರೆದು ಕೂಗಿ ಹತ್ತು ಕರೆದಾಗ ಇದು ರಕ್ಕಸನೊಬ್ಬನ ಮಾಯೆಯಿಂದಾಗಿ ಆಕೆ ಅಪಹೃತರಾಗಿದ್ದಾಳೆ ಎನ್ನುವುದು. ಹಾಗಿದ್ರೆ ಜಟಾಯುವಿನಿಂದ ಈ ವಿಷಯವನ್ನು ತಿಳಿದಂತಹ ನಾನು ಮತ್ತು ನೀನು ನಮಗಿರುವ ಒಂದೇ ಒಂದು ದಾರಿ ಎಂದರೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತುಂಟ ಸಾಗುವುದರಲ್ಲಿ ಹೇಳು. ಹಾಗಿದ್ರೆ
ಎಲ್ಲರೂ ಕೇಳಿ ಏನು ಸೋಜಿಗ ಬೆಂದು ತಲಕೀಗ ಬೇಡಿ ಏನು ಸೋಜಿಗ ಎಂದು ತಲಕೀಗ ಬೇಡಿ ಅಯ್ಯ ನಮ್ಮವರೇ, ಬಹಳ ಆಶ್ಚರ್ಯ ಇದು. ಋಷ್ಯಮೂಕದ ತಪ್ಪಲ ಪ್ರದೇಶದಲ್ಲಿ ನಮ್ಮಂತಹ ಚಟುವಟಿಕೆಗಳನ್ನು ನಡೆಸುತ್ತಿರುವಂತಹ ಸಂದರ್ಭ. ಓ ಅಲ್ಲಿ ನೋಡಿ, ಇಬ್ಬರು ವ್ಯಕ್ತಿಗಳು ಅತ್ತಿಂದ ಇತ್ತಿಂದ ಓಡಾಡ್ತಾ ಇದ್ದಾರೆ. ಯಾರಿರಬಹುದು, ಯಾಕಾಗಿ ಬಂದಿರಬಹುದು ಎನ್ನುವಂತಹ ಕುತೂಹಲ ನಮ್ಮ ಪಾಲಿಗೆ. ನಮ್ಮ ವೈರಿಗಳು ಅಲ್ಲ, ನಮ್ಮ ಹಿತವನ್ನು ಬಯಸಿ ಬಂದವರು ಎಂಬಿತ್ಯಾದಿ ಪ್ರಶ್ನೆ ನಮ್ಮ ಮನಸ್ಸಿನೊಳಗೆ. ಹಾಗಿದ್ರೆ ಯೋಚನೆ ಮಾಡಿದ್ದೇನೆ, ಬಂದಂತಹ ಅವರ ಯಾವತ್ತೂ ಇರವನ್ನು ತಿಳಿದುಕೊಳ್ಳಬೇಕು ಎನ್ನುವುದಾಗಿ. ಅದಕ್ಕೆ ಯಾರ್ಯಾರೋ ಹೋದ್ರೆ ಆಗುವುದಿಲ್ಲ, ನೀನೇ ಹೋಗಬೇಕು ಹನುಮಂತ. ಅಲ್ಲಿಯವರಿಗಾಗಿ ಹೋಗಿ ಅವರದ್ದಾದಂತಹ ಉದ್ದೇಶ ಏನು, ಯಾಕಾಗಿ ಬಂದವರು, ಮುಂದೆ ಅಲ್ಲಿಗೆ ಹೋಗುವವರು ಎಂಬಿತ್ಯಾದಿ ಎಲ್ಲ ರೀತಿಯ ವಿಷಯಗಳನ್ನ ತಿಳಿದುಬರ್ತೀಯಲ್ಲ. ಆದಷ್ಟು ಶೀಘ್ರವಾಗಿ ಹೋಗಿ. ಸಾಧಾರಣವಾಗಿ ಸುಗ್ರೀವ ಬೇಡಿನ ಹೋಗಿ ನೋಡಂತ ಕೇಳಿದ ಅಕ್ಷರಗಳು
ಚಲಬೇಡ ಮಾನಿನಿ ಮನದಿನಿ ಧೈರ್ಯ ಸ್ಥಳಾಗಿರು ಮನದಿನಿ ಧೈರ್ಯ ಸ್ಥಳಾಗಿರು ಚಿತ್ತ ಚಂಚಲ ಬೇಡ ಮಾನಿನಿ ಚಿತ್ತ ಚಂಚಲ ಬೇಡ ಚಿತ್ತ ಚಂಚಲ ಬೇಡ ಚಿತ್ತ ಚಂಚಲ ಬೇಡ ಆ ಆ
ಶಕ್ತಿಯನ್ನು ಅನೇಕ ಮಂದಿ ಹೊಂದಿರಬಹುದು. ಆದರೆ ಕಾಯುವಂತಹ ಶಕ್ತಿ ಇರುವುದಿದ್ರೆ ಆಗುವುದು ಪರಮಾತ್ಮನಿಗೆ ಮಾತ್ರ. ಪರಮಾತ್ಮನಿಗೆ ಇದನ್ನು ಅರ್ಥ ಮಾಡಿಕೊಂಡಿದ್ದೆ. ಇನ್ನು ಬದುಕಬೇಕು ಎನ್ನುವಂತಹ ಇಚ್ಛೆ ನನಗಿಲ್ಲ. ನಾನು ಮಾಡಿದಂತಹ ಅಪರಾಧವನ್ನ ನಿನ್ನ ಪಾದಾರವಿಂದದಲ್ಲಿ ಕೆಡುತ್ತಾ ಇದ್ದೆ. ಅವನ್ನೆಲ್ಲವನ್ನ ಮನ್ನಿಸಿ ನನಗೆ ಮುಕ್ತಿಯನ್ನ ಕರುಣಿಸು. ಹೇಗೆ ಹುಡುಕಬಾರದು ಎನ್ನುವುದಕ್ಕೂ ಸಹ ನಾವೇ ನಿದರ್ಶನವಾಗಿರುತ್ತೇವೆ. ನಾನು ಮಾಡಿದಂತಹ ಅಪರಾಧವನ್ನು ಕ್ಷಮಿಸಬೇಕು ಎಂಬುದಾಗಿ ತಿಳಿಸುತ್ತಾಯಿದ್ದೆ. ಯಾವ ನಿನ್ನ ಸತಿಯನ್ನ ನನ್ನಲ್ಲಿ ಇರಿಸಿಕೊಂಡು ನೀನು ಈ ರೀತಿಯಾಗಿ ವ್ಯಥಪಡುವ ಹಾಗೆ ಮಾಡಿದ್ದೇನೋ ಈ ಕೊನೆಯ ಕಾಲದಲ್ಲಿ ನನ್ನ ಮನದಿಯಾಗಿರುವಂತಹ ಧಾರೆಯಿಂದ ನಿನಗೆ ಒಪ್ಪಿಸಿ ಹೋಗ್ತಾ ಇದ್ದೇನೆ. ಧಾರೆಯ ಮಾನ ಮತ್ತು ಪ್ರಾಣದ ರಕ್ಷಣೆ ಎನ್ನುವಂತಹ ನಿನ್ನಿಂದ ಆಗಬೇಕು ಅಂತ ಜೊತೆಯಲ್ಲಿ ನನ್ನ ಮಗನಾಗಿರುವಂತಹ ಅಂಗದ ಇನ್ನೂ ಹಾಲುಗಲದ ಹಸುಳೆ ಆತ ಮುಂದೊಂದು ದಿವಸದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು ಅಂತಾದ್ರೆ ಅವರನ್ನ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಬೇಕಾಗಿರುವಂತಹ ಹೊಣೆಗಾರಿಕೆ ಎನ್ನುವಂತಹ ನನ್ನ ನಂತರದಲ್ಲಿ ಕಿಷ್ಕಿಂಧೆಯ ಅರಾಜಕತೆ ಎನ್ನುವಂತಹ ಉಂಟಾಗಬಾರದಲ್ಲ. ಹಾಗಾಗಿ ಕಿಷ್ಕಿಂಧೆಯ ಅಧಿಪತಿಯಾಗಿ ಅನೇಕ ವರ್ಷಗಳ ಕಾಲ ಸುಖದಿಂದ ಬಾಳುವಂತಹ